ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಮುಂದಿನ ಭಾಗ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಹಿಂದಿನ ಭಾಗದಲ್ಲಿ ಅಡುಗೆ ಏನೆಲ್ಲ ಮಾಡಿದ್ದೆ ಅಂತ ತೋರಿಸಿದ್ದೆ. ಅದಾದ ನಂತರ ಅಡುಗೆ ಆದ ನಂತರ ಪಾಯಸ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇಲ್ಲಿ ಶುಕ್ರವಾರ ದಿವಸ ವರಮಹಾಲಕ್ಷ್ಮಿ ಹಬ್ಬದ ವ್ರತಕ್ಕೆ ಹೋಗಿದ್ವಲ್ಲ, ಹಾಗಾಗಿ ಅಲ್ಲಿ ಅಕ್ಕಿ ಕೊಟ್ಟಿದ್ದರು. ಅದನ್ನು ಪಾಯಸ ಮಾಡಲೇಬೇಕಿತ್ತಲ್ಲ, ಹಾಗಾಗಿ ಪಾಯಸ ಮಾಡುವ ಅಂತ ಹೇಳಿ ಸ್ವಲ್ಪನೇ ಅಕ್ಕಿ ಇದ್ದದ್ದು. ಹಾಗೆ ಅದರ ಜೊತೆ ಗೋಧಿ ನುಚ್ಚನ್ನು ಹಾಕಿ ಪಾಯಸ ಮಾಡುವ ಅಂತ ಅಂದ್ಕೊಂಡೆ. ಇಲ್ಲಿ ಸ್ವಲ್ಪ ಹೊತ್ತು ಗೋಧಿ ನುಚ್ಚನ್ನು ನೆನೆಸಿಟ್ಟಿದ್ದೆ. ಹಾಗೆ ಅಕ್ಕಿಯನ್ನು ಕೂಡ ತೊಳೆದು ಹಾಕಿ ಈಗ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಹಾಗೆ ನಾವು ಅದೇ ಒಂದು ವಾರದ ಹಿಂದೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಹಾಗಾಗಿ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ನಿಮಗೆ ಪ್ರಸಾದವಾಗಿ ಒಂದು ಡಬ್ಬ ಕೊಡ್ತಾರೆ. ಅದರಲ್ಲಿ ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಹಾಗೆ ತುಂಬ ಸಿಹಿ ಇರುವ ಒಂದು ಪ್ರಸಾದ ಕೊಡ್ತಾರೆ. ಅದನ್ನು ಹೀಗೇ ತಿನ್ನಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೀಗೆ ಪಾಯಸ ಜೊತೆ ಹಾಕಿ ತಿಂದರೆ ಆಗ್ತದಂತ ಹೇಳಿ ಇದಕ್ಕೆ ಹಾಕುವ ಅಂತ ಅಂದ್ಕೊಂಡೆ. ಇಲ್ಲಿ ಅಕ್ಕಿ ಮತ್ತು ಗೋಧಿ ಬೆಂದಿತ್ತು. ಹಾಗೆ ಅದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಸಿಂಪಲ್ಲಾಗಿ ಪಾಯಸ ಮಾಡುವ ಅಂತ ಅಂದ್ಕೊಂಡೆ. ಜಾಸ್ತಿ ಏನು ಬೇಡ, ಯಾಕಂದರೆ ಪ್ರಸಾದದಲ್ಲೇ ಸಿಹಿ ಇತ್ತು. ಹಾಗಾಗಿ ಜಾಸ್ತಿ ಏನು ಸಿಹಿ ಹಾಕಲಿಕ್ಕೆ ಹೋಗಲಿಲ್ಲ. ತೆಂಗಿನಕಾಯಿದು ತುರಿದು ಸರಿಯಾಗಿ ಒಳ್ಳೆ ದಪ್ಪ ಮಾಡಿ ಹಾಲು ತೆಗೆದಿದ್ವಿ, ತೆಂಗಿನ ಹಾಲು. ಹಾಗೆ ಅದರ ಜೊತೆ ಸ್ವಲ್ಪ ಗೋಧಿ ನುಚ್ಚು ಮತ್ತು ಅಕ್ಕಿ ಬೇಯಲಿಕ್ಕೆ ಬಿಟ್ಟೆ. ಹಾಗೆ ತೆಂಗಿನಕಾಯಿದು ಹಸಿ ವಾಸನೆ ಹೋಗಬೇಕಲ್ಲ, ಹಾಗಾಗಿ ಇದೇ ಪ್ರಸಾದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಸಿಗ್ತದೆ. ಅದರಲ್ಲಿ ಸಕ್ಕರೆ, ತುಪ್ಪ ಎಲ್ಲ ಇತ್ತು. ಹಾಗಾಗಿ ಅದನ್ನೇ ಹಾಕಿ ಸಿಹಿ ಎಷ್ಟು ಬೇಕಂತ ನೋಡಿ, ನಮಗೆ ಸಿಹಿ ಅದರಲ್ಲೇ ಸಾಕಾಯಿತು. ನಾವು ಜಾಸ್ತಿ ಸಿಹಿ ತಿನ್ನೋದಿಲ್ಲ, ಹಾಗಾಗಿ ಅದೇ ಸಿಹಿ ಸಾಕು ಅಂತ ಅಂದ್ಕೊಂಡ್ವಿ. ನೀವು ನೋಡ್ಬೋದು ಅದರಲ್ಲಿ ಎಷ್ಟು ದೊಡ್ಡದು ಬೆಲ್ಲ ಇತ್ತು ಅಂತ ಹೇಳಿ. ಹಾಗೆ ಹೇಗೂ ಸಕ್ಕರೆ ಹಾಕಿದ್ರು, ಹಾಗೆ ತುಪ್ಪ, ಜೇನುತುಪ್ಪ ಎಲ್ಲ ಇತ್ತು. ಹಾಗಾಗಿ ಜಾಸ್ತಿ ಸಿಹಿ ಹಾಕಲಿಕ್ಕೆ ನಾವು ಹೋಗಲಿಲ್ಲ. ಆ ಪ್ರಸಾದವನ್ನೆಲ್ಲ ಹಾಕಿ ಅದರ ಜೊತೆ ಒಂದು ಕುದಿ ಬರಲಿ ಅಂತ ಹೇಳಿ ಕಾಯ್ತಾ ಇದ್ದೆ. ಹಾಗೆ ಬೆಲ್ಲ ಕೂಡ ತುಂಬಾ ದೊಡ್ಡದಾಗಿತ್ತು. ಅದು ಕಟ್ ಮಾಡಿ ಹಾಕ್ಬೋದಿತ್ತು, ಅದನ್ನು ನಾನು ಹಾಕಲಿಲ್ಲ, ಹೀಗೇನೆ ಹಾಕಿದ್ನಲ್ಲ. ಅದು ಸ್ವಲ್ಪ ಬೇಯಲಿ ಅಂತ ಅಲ್ಲೇ ಬಿಟ್ಟೆ. ಆನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿದೆ. ಹಾಗೆ ಯಾವುದೇ ರೀತಿ ಒಗ್ಗರಣೆ ಕೂಡ ಹಾಕಲಿಕ್ಕೆ ಹೋಗಲಿಲ್ಲ. ಗೋಡಂಬಿ ಆಗಲಿ, ದ್ರಾಕ್ಷಿ ಆಗಲಿ ಎಂತ ಸಹ ಹಾಕಲಿಲ್ಲ. ಹೇಗೋ ತುಪ್ಪ ಮೊದಲೇ ಹಾಕಿದ್ನಲ್ಲ, ಪ್ರಸಾದದಲ್ಲೇ ಇತ್ತಲ್ಲ, ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ. ಆನಂತರ ಎಲ್ಲ ಅಡುಗೆ ರೂಮ್ ಕೂಡ ಕ್ಲೀನ್ ಮಾಡಿ ಪಾಯಸ ಮೊದಲೇ ಕ್ಲೀನ್ ಮಾಡಿದ್ದೆ. ಆನಂತರ ಪಾಯಸ ಮಾಡುವ ಅಂತ ಅಂದ್ಕೊಂಡ್ನಲ್ಲ, ಹಾಗೆ ಅದು ಕೂಡ ಪ್ರಸಾದ ಜಾಸ್ತಿ ದಿನ ಇಡೋದು ಬೇಡ ಅಂತ ಹೇಳಿ ಪಾಯಸ ಮಾಡಿ ಬಿಡುವ ಅಂತ ಹೇಳಿ ಮಾಡಿಬಿಟ್ಟೆ. ಆನಂತರ ಕೂಡ ಇದ್ದ ಪಾತ್ರೆನೆಲ್ಲ ತೊಳೆದು ಒರೆಸಿ ಎಲ್ಲ ಇಟ್ಟೆ. ಆನಂತರ ಮನೆ ಒರೆಸ್ಲಿಕ್ಕಿತ್ತು, ಮನೆ ಒರೆಸಿ ಸ್ನಾನ ಮಾಡಬೇಕಿತ್ತು. ಹಾಗಾಗಿ ಮನೆ ಒರೆಸುವ ಅಂತ ಹೇಳಿ ಹೋದೆ. ನಾನು ಬೆಳಿಗ್ಗೆನೇ ಗುಡಿಸಿ ಬಿಡ್ತೀನಿ, ಆಮೇಲೆ ಇವರು ದೇವರಿಗೆ ದೀಪ ಇಡಲಿಕ್ಕೆ ಸರಿ ಆಗ್ತದಂತ ಹೇಳಿ ಬೆಳಿಗ್ಗೆನೇ ಗುಡಿಸ್ತೀನಿ. ಆದರೆ ಒರೆಸ್ಲಿಕ್ಕೆ ಹೋಗೋದಿಲ್ಲ. ಒಂದೊಂದು ಸಾರಿ ಕೆಲಸ ಏನಾದರೂ ಆಗಿದ್ದರೆ ಒರೆಸಿ ಬಿಡ್ತೀನಿ, ಆನಂತರ ಇವರು ದೀಪ ಇಡ್ತಾರೆ. ಆದರೆ ನಮಗೆ ಅಡುಗೆ ಮಾಡಲಿಕ್ಕೆ ಏನಾದರೂ ಇದ್ದರೆ ಒರೆಸ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದು ಸಾರಿ ಅಡುಗೆ ಮಾಡುವಾಗ ಅದು ಇದು ಎಲ್ಲ ಅಂತ ಸಾಸಿವೆ, ಜೀರಿಗೆ ಆಗಲಿ, ಸೊಪ್ಪಿನ ಪದಾರ್ಥ, ಈರುಳ್ಳಿ ಸಿಪ್ಪೆ ಆಗಿ ಸ್ವಲ್ಪ ಸ್ವಲ್ಪ ಬಿದ್ದಿರ್ತದೆ. ಹಾಗೆ ನಾನು ವಾಪಸ್ ಗುಡಿಸ್ಬೇಕಾಗ್ತದೆ, ಹಾಗಾಗಿ ಮತ್ತೆ ವಾಪಸ್ ಒರೆಸ್ಬೇಕಾಗ್ತದೆ. ಹಾಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಗುಡಿಸಿ ಇಟ್ಟಿರ್ತೀನಿ. ಆನಂತರ ಒರೆಸುವ ಕೋಲಲ್ಲೇ ಕಸವನ್ನೆಲ್ಲ ಎಳ್ಕೊಂಡು ಬಂದು ಆನಂತರ ಒಂದೊಂದಾಗಿ ರೂಮನ್ನು ಒರೆಸ್ತಾ ಬರ್ತೀನಿ.
ನಾನು ಹೀಗೆ ರಂಗೋಲಿ ಹಾಕಿದ್ದೆ. ಆನಂತರ ನಾವು ಮಧ್ಯಾಹ್ನ ಸ್ನಾನ ಮಾಡ್ಕೊಂಡು ಬಂದೆ. ಆನಂತರ ಊಟ ಮಾಡುವ ಅಂತ ಅಂದ್ಕೊಂಡೆ. ಹಾಗೆ ಪಕ್ಕದ ಮನೆಯವರು ಕೋಸಂಬರಿ ಮತ್ತು ಸೊಪ್ಪಿನ ಪಲ್ಯ ಕೊಟ್ಟಿದ್ದು. ಹಾಗಾಗಿ ನಮ್ಮ ಬಟ್ಲು ಇವತ್ತು ಫುಲ್ಲಾಗಿದೆ. ಹೇಗೋ ನಾವು ಪಾಯಸ ಮಾಡಿದ್ವಿ, ಹಾಗೆ ಅವರು ಕೂಡ ಪಾಯಸ ಮಾಡಿದವಂತೆ. ಹಾಗೆ ನಮ್ಮನೆ ಪಾಯಸ ಅವ್ರ ಮನೆಗೆ ಹೋಯಿತು, ಅವ್ರ ಮನೆ ಪಾಯಸ ನಮ್ಮ ಮನೆಗೆ ಬಂತು. ಆದರೆ ಏನಂದರೆ ನಾನು ಮತ್ತು ಅವರು ಕೂಡ ಬಂದಿದ್ದರು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಾಗಾಗಿ ಅವರಿಗೂ ಕೂಡ ಅಕ್ಕಿ ಕೊಟ್ಟಿದ್ರಂತ ಹೇಳಿ, ಸ್ವಲ್ಪನೇ ಅಕ್ಕಿ ಇತ್ತು ಅಂತ ಹೇಳಿ ಅವರು ಕೂಡ ಗೋಧಿ ನುಚ್ಚನ್ನು ಹಾಕಿ ಪಾಯಸ ಮಾಡಿದರು. ನಾವು ಕೂಡ ಗೋಧಿ ನುಚ್ಚನ್ನೇ ಹಾಕಿ ಪಾಯಸ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಗೆ ನಾವು ಮನೆಯಲ್ಲಿ ಮಾಡಿದ ಪಾಯಸಕ್ಕೆ ಸ್ವಲ್ಪ ಸುಬ್ರಹ್ಮಣ್ಯ ದೇವರ ಪ್ರಸಾದ ಹಾಕಿದ್ವಲ್ಲ, ಹಾಗಾಗಿ ಕೊಡುವ ಅಂತ ಹೇಳಿ ಹಾಗೆ ಕೊಟ್ಟೆ. ಹಾಗೆ ಅವರು ನಾವು ಕೊಟ್ವಿ ಅಂತ ಹೇಳಿ ಅವರು ಕೂಡ ಕೊಟ್ಟಿದ್ದರು. ಅದಾದ ನಂತರ ಸಂಜೆ ಹೊತ್ತಿಗೆ ನಾವು ನೆಕ್ಸ್ಟ್ ದಿವಸ ರಾಖಿ ಕಟ್ಟುವ ಅಂತ ಹೇಳಿ ಹೋಗಿದ್ವಿ. ಮಳೆ ಅಂದರೆ ಮಳೆ ಕಾರ್ಕಳದಲ್ಲಿ, ಹಾಗೆ ಜಾಸ್ತಿ ಹೊರಗಡೆ ಹೋಗಲಿಕ್ಕೆ ಕೂಡ ಆಗಲಿಲ್ಲ. ಹಾಗೆ ಅವಳ ಅಣ್ಣನಿಗೆ ರಾಖಿ ಕಟ್ಟಬೇಕಂತ ಹೇಳಿ ಹೋಗಿದ್ವಿ. ಆನಂತರ ಅವಳು ಕಟ್ಟಿದ್ಲು ಮತ್ತು ಅವನು ಕಟ್ತಾ ಇದ್ದಾನೆ. ಹಾಗೆ ಅದಾದ ನಂತರ ಮಹಿಮನಿಗೆ ಅಂದರೆ ಇವರ ತಂಗಿ ಮಗಳಿಗೆ ಕೂಡ ನನ್ನ ಮಗಳು ಕಟ್ತಾಳೆ ಅಕ್ಕ ಅಂತ ಹೇಳಿ ಅಲ್ಲಿ ಹೋಗುವ ಅಂತ ಅಂದ್ಕೊಳ್ಳುವಾಗ ನಂದು ಸ್ಕೂಟಿ ಹಾಳಾಯಿತು. ಯಾಕಂತ ಗೊತ್ತಿಲ್ಲ, ಸ್ಟಾರ್ಟ್ ಆಗಲಿಕ್ಕೇ ಕೇಳಲಿಲ್ಲ ಸ್ಕೂಟಿ. ಮನೆಗೆ ಬರುವ ಅಂತ ಹೇಳಿದರೆ ಆನಂತರ ಇವರನ್ನು ಕರೆದು ಇವರು ಕಾರ್ ತಗೊಂಡು ಬಂದಿದ್ದರು. ಹಾಗೆ ಕಾರಲ್ಲಿ ಮತ್ತೆ ಮನೆಗೆ ಹೋದ್ವಿ. ಹಾಗೆ ಹಿಂದಿನ ವಾರದಲ್ಲಿ ನಮ್ಮ ಫ್ಲ್ಯಾಟಿನ ಹತ್ತಿರ ಅಂಬಾಭವಾನಿ ದೇವಸ್ಥಾನ ಉಂಟು, ಅಲ್ಲಿ ಕೆಸರಗದ್ದೆಯ ಆಟ ನಡೆದಿತ್ತು. ಹಾಗೆ ಫ್ಲ್ಯಾಟಿನವರಿಗೆಲ್ಲ ಕೂಡ ಹೋಗಿದ್ವಿ. ಮಧ್ಯಾಹ್ನ ನಂತರ ಹೋಗಿದ್ವಿ ನಾವು, ಬೆಳಿಗ್ಗೆ ಬೇಗ ಹೋಗ್ಲಿಕ್ಕಿತ್ತು ಹಾಗಾಗಿ ಹೋಗಿರಲಿಲ್ಲ. ಆನಂತರ ಹೋಗಿದ್ವಿ. ಇವಳು ಕೂಡ ಆಟ ಆಡಬೇಕಂತ ಹೇಳ್ತಿದ್ಲು, ಅವಳು ಫಸ್ಟ್ ಟೈಮ್ ಆಟ ಆಡ್ತಿರೋದು. ಹಾಗಾಗಿ ಹೋಗು ಆಟ ಆಡು ಅಂತ ಹೇಳಿದ್ದೆ. ಹಾಗೆ ಕೆಲವೊಂದು ಕ್ಲಿಪ್ಸನ್ನೆಲ್ಲ ತೆಗೆದಿದ್ವಿ, ಹಾಗಾಗಿ ಈ ವ್ಲಾಗಲ್ಲಿ ಸೇರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಏನೇ ಇದ್ದರೂ ಕಮೆಂಟ್ಸ್ ಮೂಲಕ ಹೇಳ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಮ ಜೊತೆ ಹೊಸ ವ್ಲಾಗಿನೊಂದಿಗೆ ಬರ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್.